पुराने लवर याद आ गए भी हमारे। क्या भी पिक्चर करी सो जाहिद खान पुराने लवर याद आ गए भी हमारे। ಹೆಚ್ಚಾಗಿ ಆಡಿಯನ್ಸ್ನ ಕೇಳಬೇಕು, ಯಾರು ಪಿಕ್ಚರ್ ನೋಡಿದಾರೆ ಅವ್ರು ಕೇಳಬೇಕು. ನಾನು ಸಂಧ್ಯಾಗಿ ಚೆನ್ನಾಗಿದೆ ಅಂತ ಹೇಳ್ಬೇಕು ತಾನೆ, ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಈಗಂದರೆ ಬನಾರಸ್ ಪಿಕ್ಚರ್ ನೋಡಿದೆ, ಕಲ್ಟ್ ಪಿಕ್ಚರ್ ನೋಡ್ತಾ ಇದ್ದೀನಿಲ್ಲ, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆ ಕಲ್ಟ್ ಪಿಕ್ಚರ್ ಬನಾರಸ್ ಪಿಕ್ಚರ್ಗೂ ಈ ಪಿಕ್ಚರ್ ಕೂಡ ಭಾಳ ವ್ಯತ್ಯಾಸ ಇದೆ. ಚೆನ್ನಾಗಿ ಮಾಡಿದ್ದಾನೆ, ಅಂದರೆ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಪಿಕ್ಚರ್. ನಿಮ್ ಫ್ರೆಂಡ್ಸ್ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಯಾವ ಹಾಡು ನಿಮ್ಗೆ ಇಷ್ಟ ಆಯ್ತು? ಅಯ್ಯೋ ಶಿವನೇ ಸರ್ ಆಲ್ ಟೈಮ್ ಫೇವ್ರೆಟ್ ಸಾಂಗ್. ಚೆನ್ನಾಗಿತ್ತು. ನನ್ನ ಟ್ರಾನ್ಸ್ಫಾರ್ಮೇಶನ್ ಜನ ಇಷ್ಟಪಟ್ಟಿದ್ದಾರೆ, ಸೊ ಖುಷಿ ಆಗ್ತಿದೆ. ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವೆಲ್ಲ ಸೇರಿ ಫ್ರೆಂಡ್ಸ್, ನಮ್ಮ ಬಿಜೆ ಜಮೀರ್ ಅಹಮದ್ ಖಾನ್ ಪುತ್ರಾದ ರಾಕಿಂಗ್ ಸ್ಟಾರ್ ಜಾಹಿದ್ ಖಾನ್ ಮೂವಿ ನೋಡಕ್ಕೆ ಬಂದಿದ್ದೀನಿ. ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಬಹಳ ಓಡಿಸ್ತಾ ಇದೆ ಪಿಕ್ಚರ್. ನಾವೆಲ್ಲ ಸೇರಿ ಉತ್ತರಳ್ಳಿಯಿಂದ, ಇಲಿಯಾಸ್ ನಗರ್, ಬನಶಂಕರಿಯಿಂದ, ಗೋರಿಪಾಳ್ಯ, ಸುಮಿತ್ಪೇಟೆ ಎಲ್ಲ ನಮ್ ಫ್ರೆಂಡ್ಸ್, ನಮ್ ಚಾಂದ್ ಬೈ, ನಮ್ ಇರ್ಷಾದ್ ಬೈ, ನಮ್ಮ ದಾದಾ ಅಮಾನ್ ಬೈ, ನಮ್ಮೆಲ್ಲ ಸೇರಿ, ನಮ್ಮ ಚಿಕ್ಕಮಗಳೂರಿಂದ ಆರಿಫ್ ಬೈ, ನಮ್ಮೆಲ್ಲ ಸೇರಿ ಶಾಮೀರ್ ಎಲ್ಲಾ ಕ್ಷೇತ್ರದಿಂದ ಬಂದಿದ್ದಾರೆ. ಎಲ್ಲ ಪ್ರೀತಿ ಮಾಡ್ಕೊಂಡು ನಮ್ಮ ಜಮೀರ್ ಸರ್ ಮೇಲೆ, ನಮ್ಮ ಜಾಹಿದ್ ಸರ್ ಮೇಲೆ ಪ್ರೀತಿ ಮಾಡ್ಕೊಂಡು ಮೂವಿ ನೋಡಕ್ಕೆ ಬಂದಿದ್ದೀನಿ. ಹೈದರಾಬಾದ್ से भी है, भी है, ಬಹಳ ಖುಷಿ ಆಯ್ತು ಸರ್ ಬಂದಿದ್ರು. ನಮ್ಗೆ ಬಹಳ ಖುಷಿ ಆಯ್ತು. ಥಿಯೇಟರ್ ಬೇರೆ ಹೌಸ್ಫುಲ್ ಆಗಿದ್ದಾರೆ. ನಮ್ಗೆ ಇಷ್ಟು ಜನ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ಇದು ಪ್ರೀತಿ ನಮ್ ಜಮೀರ್ सर प्रीति, जमीर भाई के चाहने वाले हैं, इसलिए हमने जाहिद खान के फिल्म को आए हैं. अभी जाहिद खान में आके गए, अच्छा फिल्म है, इसलिए हमें पूरा हमारा फ्रेंड सर्कल पूरा आए हैं. इंशाल्लाह देखेंगे, देख के आगे फिर आपको बताएंगे. हमारे जाहिद भाई की फिल्म लगी जमीर अहमद साहब के बच्चे की, उनकी फ्रेंड फॉलोइंग देख के हम भी फिल्म बुक की बहुत तारीफ सुने लोगों से. और हमारे जमीर भाई, हमारे शान भाई, हमारे इरशाद दा, तबरेज पूरे बहुत आए से आए देखने. अभी देखेंगे, खाली ट्रेलर देखे तो अच्छा दिखा, अब फिल्म देखे बाद और तारीफ करेंगे इंशाल्लाह. खासकर मूवी के वास्ते आए थे. अभी खासकर नहीं तो भाईगा, अभी हिंदी में भी आने वाला है. ಕರ್ನಾಟಕದಿಂದ ಎಲ್ಲರೂ ನಮ್ಮ ಜಮೀರ್ ಅಹಮದ್ ಕ್ಷೇತ್ರದಿಂದ ಬಂದಿದ್ದೀರಿ. ಇದು ಕನ್ನಡಕ್ಕೆ, ನಮ್ಮ ಕನ್ನಡ ಅಭಿಮಾನಿಗಳಿಗೆ ಇದು ಮೊದಲ ಸತಿ. ಇದು ಕನ್ನಡ ಮೂವಿ, ಇದು ಇಡೀ ಕರ್ನಾಟಕಕ್ಕೆ ಗೌರವ ಐತೆ ನಮ್ಮ ಕನ್ನಡದವರಿಗೆ. ಇನ್ನೊಂದು, ಈ ಮೂವಿ ಬಂದು ಒಂದು ಕನ್ನಡ ಕ್ಷೇತ್ರಕ್ಕೆ ಬಂದು ಒಳ್ಳೆ ಸಂದರ್ಶನ ಕೊಟ್ಟಿದೆ. ಇದು ಲವ್ ಮಾಡಿ ಅವ್ರಿಗೆ ಮೋಸ ಮಾಡಿ ಹೋಗ್ತಾರಲ್ಲ, ಆ ತಂದೆ ತಾಯಿಗೆ ಮಕ್ಕಳು ತಂದೆ ತಾಯಿಗೋಸ್ಕರ ಬದುಕ್ರಿ, ತಂದೆ ತಾಯಿ ಮಾತು ಕೇಳ್ಕೊಂಡು ಬದುಕ್ರಿ, ತಪ್ಪು ದಾರಿಗೆ ಹೋಗ್ಬೇಡ್ರಿ ಅಂತ ಕಲ್ತು ಮೂವಿ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಒಳ್ಳೆ ಸಂದರ್ಶನ ಕೊಟ್ಟವ್ರೆ. ಚಿತ್ರ ಟ್ರೇಲರ್ ನೋಡಿದೀವಿ ನಾವು, ನೋಡಿಲ್ಲ, ಈಗ ಹೋಗಿ ನೋಡಿ ನಾವು ಅದಕ್ಕೆ ನಾವು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ಮಣ್ಣಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಆದ್ಮೇಲೆ ಮತ್ತಾರದು ಆ ಸ್ಥಾನ ತುಂಬಿದಾರೆ ಈ ಸದ್ಯಕ್ ಮಟ್ಟಿಗೆ ಅಂದ್ರೆ ಜಾಹಿದ್ ಖಾನ್ ಹೇಳಲಿಕ್ಕೆ ನಾನು ತಪ್ಪಾಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕಂದ್ರೆ ಅಷ್ಟು ಅದ್ಭುತವಾದ ಎರಡನೇ ಚಿತ್ರದಲ್ಲಿ ಅವರ ಪಾತ್ರ ಹೆಂಗಿದೆ ಅಂದ್ರೆ, ಅಷ್ಟು ಅದ್ಭುತವಾದ ನಟನೆ ಮಾಡಿದಂತ ಕೀರ್ತಿ ಯಾರಿಗಾರ ಸಲ್ಲುತ್ತೆ ಅಂದ್ರೆ ಅದು ಜಾಹಿದ್ ಖಾನ್ ಅವರಿಗೆ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಇವತ್ತು ನನಗೆ ಮತ್ತೆ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಈ ಚಿತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಕಾರಣಕರ್ತರಾದಂತ ಬಡವರ ಬಂಧು, ದೀನ ದಲಿತರಾದ ನಾಯಕ ಆಗಿ ಇವ ಯಾರವ ಅಂದ್ರೆ ಇವ ನಮ್ಮವ ಅಂತ ಹೇಳ್ಕೊಂಡು ಹೊಂಟಿರುವ ಮತ್ತೆ ಚಾಂದ್ ಬೈ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ, ಜಾಹಿದ್ ಖಾನ್ ಅವರ ಚಿತ್ರ ಜಮೀರ್ ಅಹಮದ್ ಅವರ ಸುಪುತ್ರ, ಅದು ಸೆಕೆಂಡ್ರಿ. ಜಮೀರ್ ಅಹಮದ್ ಅವರ ಮಗ ಅಂತ ಸೆಕೆಂಡ್ರಿ. ಬಟ್ ಅವರು ಕಲೆಯಲ್ಲಿ ಎಲ್ಲೆಲ್ಲಿ ಬಳಸ್ಕೊಳ್ಳಲಿ ಅವರ ಸ್ವಂತ ಕಲೆ ಬುದ್ಧಿಯಿಂದ ಮತ್ತೆ ಕಲೆ ಸರಸ್ವತಿ ಅವರಿಗೆ ಒಲಿದಿದ್ದಾಳೆ.
ಆದ್ರಿಂದ ಅಷ್ಟು ಅದ್ಭುತವಾದ ಚಿತ್ರ. ನಾವೆಲ್ಲರೂ ಬಂದಿರೋದು ಈ ಕನ್ನಡ ಚಿತ್ರನ ಬೆಂಬಲಿಸಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ. ಇದೇ ತರ ನಾವು ಕರ್ನಾಟಕ ರಾಜ್ಯಾದ್ಯಂತ ಯೂಟ್ಯೂಬರ್ಸ್ ಆಗಿರ್ಬೋದು, ಮತ್ತೆ ಚಿತ್ರ ಮಾಧ್ಯಮದವರಾಗಿರ್ಬೋದು, ಪ್ರಿಂಟ್ ಮಾಧ್ಯಮ, ಅವರಿಗೆ ಮನವಿ ಮಾಡ್ತೀನಿ, ನಮ್ಮ ಕನ್ನಡದ ಹುಡುಗನ್ ಬೆಳೆಸ್ರಿ, ನಾವು ಎಲ್ಲೆಲ್ಲರಿಗೂ ಬೆಳೆಸಿ. ಇಂತ ಒಳ್ಳೆ ಚಿತ್ರ ನಿಮ್ ಪಾಲಿಗಾಗಿವೆ, ನಿಮ್ ಮಡ್ಲಿಗಾಗಿವೆ, ಅದು ಬೆಳೆಸ್ರಿ, ನಮ್ಗೆ ಇನ್ನೂ ಒಂದು ಚಿತ್ರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನನ್ಗೆ ಒಂದೇ ಒಂದು ನನ್ಗೆ ನೋವು ಇದೆ. ಯಾಕಪ್ಪ ಅಂದ್ರೆ 18 ವರ್ಷದ ಹುಡುಗರು ಯಾಕೆ ಹೋಗ್ಬಾರ್ದು ಅಂತ ನಾನು ಸೆನ್ಸರ್ ಮಂಡಳಿ ಕೇಳಲಿಕ್ಕೆ ಬಯಸ್ತೀನಿ. ನಾನು ಹೋಗಿ ಚಿತ್ರ ವೀಕ್ಷಣೆ ಮಾಡಿದೆ, ವಲ್ಗರ್ ಪದ ಒಂದು ಇಲ್ಲ. ಆ ತರದ್ದು ಬಹಳ ಇದೆ ಸ್ವಾಮಿ. ಯಾಕಂದ್ರೆ ನೀವು ಎ ಸರ್ಟಿಫಿಕೇಟ್ ಕೊಡ್ಲಿಲ್ಲ, ಬಿ ಸರ್ಟಿಫಿಕೇಟ್ ಕೊಟ್ರಿ, ಇದಕ್ ಮಾತ್ರ ಯಾಕೆ? ಇದ್ರಲ್ಲಿ ರಾಜಕೀಯ ಮಾಡಕ್ ಹೋಗ್ಬೇಡಿ. ಒಬ್ಬ ಯಾರೋ ಬೆಳೀತಾರೋ ಬೆಳೆಯಕ್ ಕೊಡಿ, ತುಳಿಯೋದ್ ಮಾತ್ರ ಮಾಡ್ಬೇಡಿ. ಯಾಕೆ? ಜೈದ್ ಖಾನ್ ಕರ್ನಾಟಕದವರಲ್ವಾ? ಕನ್ನಡ ಮಣ್ಣಲ್ಲಿ ಬೆಳೆದಿಲ್ವಾ? ಕರ್ನಾಟಕದಲ್ಲಿ ಮಣ್ಣಲ್ಲಿ ಬೆಳೆದು ಬೆಂಗಳೂರಿನ ಕೆಂಪೇಗೌಡ ಮಾಡಿದಂತ ಸ್ಥಳದಲ್ಲಿ ಅವ್ರು ಹುಟ್ಟಿದಂತ ಜೈದ್ ಖಾನ್ ಅವರು, ಅವ್ರಿಗೆ ಬೆಂಬಲಿಸಲ್ಲ. ಅವ್ರಿಗೆ ಯಾರ ಸೊತ್ತಲ್ಲ ಸ್ವಾಮಿ, ಕಲೆ ಯಾರಪ್ಪನ ಸೊತ್ತು ಅಲ್ಲ. ಆ ಕಲೆ ಮುಖಾಂತರ ರಂಜಿತ ಬಂದೇ ಬರ್ತಾರೆ. ನೀವ್ ಎಷ್ಟೇ ಕುತಂತ್ರ ಮಾಡಿ, ನಾವು ಕರ್ನಾಟಕ ಜನತೆ ಜೈದ್ ಖಾನ್ ಅವ್ರನ್ನ ಮೇಲೆ ಎತ್ತೇ ಹಾಕ್ತಿದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಚಕ್ರ ಇಲಿಯಾಸ್ ನಗರಿ, ಕನಕನಗರಿಂದ ನಮ್ಮ ಹುಡುಗರು ಎಲ್ಲ ತುಂಬಾ ಜನ ಬಂದಿದ್ದಾರೆ. ಬಹಳ ಚೆನ್ನಾಗಿದೆ ಅಂತೆ, ನಾವು ನೋಡೋಣ ಅಂತ 13 ಕಿಲೋ ಜಮೀರ್ ಬೇಕ್ ಅವರು, ಜಾನ್ಪಾಷಾ ನಮ್ಮ ಫ್ರೆಂಡ್ ಅವರು, ಎಲ್ಲ ಟೀಮ್ ಅವರು ತುಂಬಾ ಚೆನ್ನಾಗಿದ್ದಾರೆ. ಚಿತ್ರ ಚೆನ್ನಾಗಿದೆ ಅಂತ ಬಹಳ ಜನ ನೋಡಿಷ್ಟು, ಎಲ್ಲ ಜಮೀರು, ನಾನು, ಚಾಂದ್ರಿ ಎಲ್ಲ ಬಂದಿದ್ದೀವಿ. ಬಹಳ ಜನ ಬಂದಿದ್ದಾರೆ, 1,000 ಜನ ಮೇಲೆ ಬಂದಿದ್ದಾರೆ. ಬಂದಿದ್ದಾರೆ ಬಹಳ ಜನರಿಂದ. ನಮ್ದು ಜಮೀರ್ ಬೇಕು ತುಂಬಾ ಇಷ್ಟಪಡೋರು ಎಲ್ಲ ತುಂಬಾ ತುಂಬಾ ಕಷ್ಟ ಬಿದ್ದಿದ್ದಾರೆ. ತುಂಬಾ ರಾತ್ರಿ ಒಂದು ಗುರುತಿಸಿಲ್ಲ, ಎಲ್ಲ ಕಟ್ಟುದು ಎಲ್ಲ ಮಾಡಿದ್ದು ತುಂಬಾ ನಮ್ಮ ಫ್ರೆಂಡ್ ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ. ಆದ್ರೆ ಜೈ ಖಾನ್ಗೆ ಒಂದೇ ಒಂದು ಕಿವಿ ಮಾತಾಡ್ತೀನಿ, ದಯವಿಟ್ಟು ಕನ್ನಡ ಬಿಟ್ಟು ಯಾವುದೇ ಭಾಷೆಗೆ ಹೋಗಬೇಡಿ. ಬೇಬಿ ಮೂವಿ ಹೆಂಗಿದೆ? ಬೇಬಿ ಪಾರ್ಟ್ ಡಬಲ್ 1 ಸೂಪರ್ ಆಗಿದೆ. ಹುಡುಗಿರಿಗೆಲ್ಲ ಚಪ್ಪಲಿ ಓದೋ ಮೂವಿ. ಮೊದಲು ಹುಟ್ಟು